ಹಾಲೆ ಒಂದಿಟ್ಟು ಲೈಟ ತಾಂಡಿದೆಯಲ್ಲ ಜಯಕುಮಾರ. ಸ್ವಲ್ಪ ತಾಂಡೈದ್ನಿ. ಯಾಕಣ ಕಾಂತಣ್ಣಯ್ಯ? ಯಾಕೆ ಬೆಂಗ್ಳೂರಿಗೆ ಹೋಗಿಲ್ವಿ? ಇಲ್ಲಪ್ಪ, ಹೋಗಿಲ್ಲ. ಬಿಡು, ಯಾಕೆ ಹೋಗ್ತೀಯ? ನಿಮ್ಮ ಅಮ್ಮನೇ ಮಸ್ತ ಬಡ್ಡಿ ಕೊಟ್ಟೈತಿ, ಮಸ್ತ ದುಡ್ಡು ಇಕ್ಕೊಂಡೈತಿ. ಯಾಕೆ ಹೋಗ್ತೀಯ ಬೆಂಗ್ಳೂರಿಗೆ? ಹೋಗಕ್ಕೆ ಹೋಗ್ಬೇಡ, ಸುಮ್ಕಿರು. ಯಾಕೆ ಹೋಗಕ್ಕೆ ಹೋಗ್ತೀಯ ಅವಳು? ಇಲ್ಲೇ ಇರ್ಬೇಕಪ್ಪ ನೀನು, ಹೋಗ್ಬಾರ್ದು. ನಿಮ್ಮಮ್ಮ ನೀನು ಮಸ್ತ ದುಡ್ದು ಬಿಟ್ಟಿದ್ದೀಯಂತೆ ಬೆಂಗ್ಳೂರಾಗೆ. ಒಂದು 15-20 ಲಕ್ಷ ಬಡ್ಡಿ ಕೊಟ್ಟೈತಪ್ಪ ನಿಮ್ಮಮ್ಮಯ್ಯ. ಹೌದಿ? ಮತ್ತು ನಮ್ಮಮ್ಮ ಯಾವ ನೋಡಿರುವಂಥ ದುಡ್ಡಿಲ್ಲ, ಕೆಲ್ಸಕ್ಕೆ ಹೋಗಿ ಪಾಪ, ಕೆಲ್ಸಕ್ಕೆ ಹೋಗಿ ಪಾಪ ಅಂತ ಫೋನ್ ಮಾಡೋದು. ನೋಡು, ಎಲ್ಲ ನಂತ ದುಡ್ಡು ಇಸ್ಕೊಂಡು ಬಡ್ಡಿ ಕೊಟ್ಬಿಟ್ಟೈತಿ. ಎಲ್ಲ ನೀನು ಇಸ್ಕೊಂಡಿದ್ದೀಯ? ನೀನು ಯೋಟು ಇಸ್ಕೊಂಡಿದ್ದೀಯ? ನಾನೊಂದು 50 ಇಸ್ಕೊಂಡಿದ್ನಪ್ಪ, ಕೊಟ್ಟೆ. ಇವನು ತಿಮ್ರಾಜ್ ಒಂದು 50,000 ಇಸ್ಕೊಂಡಿದ್ದ, ಇವನು ಕೊಟ್ಟನ ಹೆಂಗೆ. ಮೊನ್ನೆ ಇವ್ರು ಅಲ್ದಕ್ಕೆ ಬಂದು ನಿಮ್ಮಪ್ಪ ನಿಮ್ಮಮ್ಮಯ್ಯ ಮರ್ಯಾದೆಗೆ ಬೇರೆ ಎಲ್ಲ ಅರ್ಥಗೂ ಅದು ಇದು ಅಂತೇಳಿ ಹಳ್ಳಿರ್ ಕೇಳ್ತಿದ್ರು. ಅದಕ್ಕೆ ಇವ್ರು ಕೊಡ್ದಿದ್ದಕ್ಕೆ ಮೋಟ್ರು ಪಂಪು ಎಲ್ಲ ಎತ್ತಾಕಿದ್ರಪ್ಪ ನಿಮ್ಮಪ್ಪ ಇರು. ಹೇಳತ್ತ ಹಂಗೆ ಮಾಡಬಾರ್ದು. ನಿಮ್ಮಪ್ಪ ನಿಮ್ಮಮ್ಮಯ್ಯ ಬಾಡೋರು ನೈ ಅನ್ನಿಸ್ಬಾರ್ದಪ್ಪ. ಓ ಬಡ್ಡಿ ಅಮ್ಮನ ಮಗ. ಯಾಕಾಕ ಬಡ್ಡಿ ಅಮ್ಮನ ಮಗ ಅಂತೀಯ? ನಾನು ರುದ್ರಮ್ಮನ ಮಗ. ರುದ್ರಮ್ಮನ ಮಗ. ಯಾಕೆ ಬೆಂಗ್ಳೂರಿಗೆ ಹೋಗಿಲ್ಲ ಏನು ಕಾಂತಣ್ಣಯ್ಯ? ಬಿಡು, ಯಾಕೆ ಹೋಗ್ತಾನ? ನಮ್ಮಯ್ಯನೇ ಮಸ್ತ ಬಡ್ಡಿ ಕೊಟ್ಟೈತಿ ಎಲ್ಲನ ಊರಾಗೆಲ್ಲನ. ಯಾಕೆ ಬೆಂಗ್ಳೂರಿಗೆ ಹೋಗ್ಬೇಕು? ಅಕ್ಕೆ ಇಲ್ಲೇ ಇರಪ್ಪ ಅಂತ ಹೇಳಿದ್ದೀನಿ. ಮನ್ಯಾಳ ಮಂಡಿ ನೋಡಿರಿ ಒಟ್ಟು ಐತೆ ತಂಗೇನಿ. ನಮ್ಮ ಮೋಟ್ರು ಪಂಪು ಎಲ್ಲ ಬಿಚ್ಕೊಂಡೋದ್ಲು ನಿಮ್ಮ ಅಮ್ಮಯ್ಯ. ಅಲ್ಲ ಬಡ್ಡಿ ಕೊಟ್ಟೈದ್ನಿ ಅಂತ ಎಲ್ಲ ಬಿಚ್ಕೊಂಡೋದ್ಲು. ನಾವು ಅತ್ತೆ ಮತ್ತು ಸುಧಾರಿಸಿದ್ಕೆ ಇವತ್ತು ನೋಡು. ಇವತ್ತು ಗೊತ್ತಾಗುತ್ತೆ ಅವಳಿಗೇನಿ. ಅಲ್ಲ ನಮ್ಮ ತಗೆ ಬಡ್ಡಿ ಇಸ್ಕೊಂಬ್ಲಿ ಅಂತ ಹೇಳಿ ಎಳ್ಳಿರ್ ಕೇಳಬೇಡ ಅಂದಿದ್ಕೆ ಎಲ್ಲ ನಾನು ನಿಮ್ಮ ಅಪ್ಪ ಹೆಂಗೆ ಮಾಡಿದ್ದ ಕಣಪ್ಪೋ ನಮಗೆ. ನನಗೆ ಗೊತ್ತಿಲ್ಲ ನಮ್ಮಪ್ಪ ನಮ್ಮಮ್ಮ ಯಾವ ಬಡ್ಡಿ ಕೊಟ್ಟವ್ರಿ ಅಂತ ಹೇಳಿ. ಎಷ್ಟು ಕೊಟ್ಟವ್ರಿ ಹೇಳಕ್ಕ? ನೀವು ಇಸ್ಕೊಂಡಿದ್ರಿ? ಅಯ್ಯೋ, ನಾವು ಇಸ್ಕೊಂಡಿದ್ವಪ್ಪ. ಅಮ್ರಿಯಾದಿ ಬಂದು ಎಳ್ಳೀರು ಕೇಳೋದು. ನಿಮ್ಮಪ್ಪ ನಿಮ್ಮಮ್ಮ ಏನೆಲ್ಲರೂ ಬಡವ್ರನ್ನ ಸುಮಾರು ಕೈ ಅನಿಸಿಲ್ಲ. ಮಸ್ತ್ ಬಡ್ಡಿ ತಿಂದವ್ರಿ. ಒಂದು 15-20 ಲಕ್ಷ ಬಡ್ಡಿ ಕೊಟ್ಟವ್ರಿ. ಓಹೋ, ಹಾಗ ವಿಚಾರ ನನಗೆ ಗೊತ್ತಿರಲಿಲ್ಲ. ಕೊಟ್ಟವ್ರು ಎಂಬುದು ಗೊತ್ತಿತ್ತು, 15-20 ಲಕ್ಷ ದುಡ್ಡು ಕೊಟ್ಟವ್ರು ಎಂಬುದು ಗೊತ್ತಿಲ್ಲ. ಎಲ್ಲ ನಾನು ದುಡ್ದಿರೋ ದುಡ್ಡೆ ಏನ. ನನ್ನ ಬೆಳಕರಿತಿಲ್ಲ. ಪಾಪ ಕೆಲ್ಸಕ್ಕೆ ಹೋಗು ನೀನು, ನನ್ನ ಹತ್ರ ದುಡ್ಡಿಲ್ಲ. ಪಾಪ ಕೆಲ್ಸಕ್ಕೆ ಹೋಗು, ನನ್ನ ಹತ್ರ ದುಡ್ಡಿಲ್ಲ ಅಂತ ನಮ್ಮಮ್ಮ ಫೋನ್ ಹಚ್ಚಿದ್ದೆ. ನೀನು ದುಡ್ಡು ಕೊಟ್ಟಿರೋದು ಎಲ್ಲನ ಬಡ್ಡಿ ಕೊಡೋದು ಎಲ್ಲ ಮಸ್ತ್ ಬಡ್ಡಿ ಕೊಟ್ಟವ್ರು. ನಿಮ್ಮ ಅಮ್ಮ 15-20 ಲಕ್ಷ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಈಗ. ಲತಾ ಮುಂತಾಗ ಬೇರೆ ಇಸ್ಕೊಂಡು ಅದೊಂದು 10 ಲಕ್ಷ ಕೊಟ್ಟವ್ರಿ. ಮಸ್ತ್ ಕೊಟ್ಟವ್ರಿ. ನೀನು ಯಾಕೆ ಹೋಗ್ಲಿ? ಇಲ್ಲೇ ಇರು. ನಾನು ಹೋಗಲ್ಲ ಬಿಡು, ನಾನು ಹೋಗಲ್ಲ. ನಾನು ಯಾಕೆ ಹೋದೇನು ಕಾಂತೊಳಗೆ? ನಮ್ಮಮ್ಮ ಯಾಟು ಒಂದು ದೊಡ್ಡ ಬಡ್ಡಿ ಕೊಟ್ಟಿರ್ಬೇಕಾದ್ರೆ ನನಗೆ ಹೇಳಿಲ್ಲ. ಈಗ ಇನ್ನೊಂದು ಕ್ವಾರ್ಟರ್ ಹಾಕ್ಕೊಂಡು ಹೋಗ್ತೀನಿ ನೋಡು. ಎಲ್ಲನ ನಮ್ಮ ಮನೆಯಾಗ ಏನು ತಂದಿಕ್ಕಿದ್ಯಾ ಅದನ್ನೆಲ್ಲ ಕೊಡು ಎಲ್ಲರಿಗೂ ಅಂತ ಹೇಳ್ತೀನಿ. ಬಡವ್ರ ಬಗ್ರಿಗೆ ಅನ್ಯಾಯ ಮಾಡಬಾರ್ದು, ಬಡವರಿಗೆ ಮೋಸ ಮಾಡಬಾರ್ದು. ನನ್ನ ಪ್ರಕಾರ ದುಡ್ಡು ಕಷ್ಟಕ್ಕೆ ಕೊಡಲಿ, ಬಡ್ಡಿ ಇಸ್ಕೊಂಡು ತಿನ್ನಬಾರ್ದು. ಕೊಟ್ಟ ಮೇಲೆ ಏನ ಊಟ ಇಸ್ಕೋಬೇಕು. ದಪ್ಪನ ಬಡ್ಡಿ ಇಸ್ಕೊಂಡು ಬಡವ್ರಿಗೆ ಅಯ್ಯಿ ಅನಿಸಿದ್ದು ನನಗೆ ಇಷ್ಟ ಆಗಲ್ಲ. ನಮ್ಮಮ್ಮ ಮಾಡ್ತಾ ಇರೋದು ನನಗೆ ಆಗ್ತಾಯಿಲ್ಲ. ಯಾಕೆ ಕೊಡಬೇಕು? ಯಾಕೆ ಇಸ್ಕೋಬೇಕು? ಯಾಕೆ ಕೈ ಅನ್ನಿಸ್ಬೇಕು? ಹೋಗ್ತೀನಿ ಇನ್ನೊಂದು ಕ್ವಾರ್ಟ್ರ್ ಹಾಕ್ಕೊಂಡು ಹೋಗ್ತೀನಿ. ಹೇಳಪ್ಪ. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಬಡವ್ರ ಬಗ್ರಂಬಲ್. ಬಡವ್ರು ಅಂತಾರೆ ತಗಂತೂ, ಗೊತ್ತಾಗ್ದಿಲ್ದಾರ ತಗಂತೂ ಬಿಡತ್ತ. ಮೋಡ್ರು ತಗಂತೂ ಕಿತ್ಕೊಂಡು ತಿಂತಾರೆ. ಏನು ಬೇಡ, ಅಷ್ಟಾಗೈತಿ ಇಷ್ಟಾಗೈತಿ ಅಂತ ಸುಳ್ಳು ಹೇಳಿ ಮಸ್ತ್ ಕಿತ್ಕೊಂಡು ತಿಂತಾರೆ. ಹೋಗ್ತೀನಿ ಅಣ್ಣ ಕಾಂತಣ್ಣ, ಹೋಗ್ತೀನಿ. ವಿಚಾರಣೆ ಮಾಡ್ಕೊತೀನಿ. ಇನ್ನು ನನಗೆ ಹೀಗೆ ವಿಷಯ ತಿಳಿಸ್ತಾ ಇರು, ಸರಿನಾ? ಹೋಗ್ತೀನಿ. ಹೇಯ್, ನನಗೆ ಯಾರು ಬಡವರಿಗೆ ಮೋಸ ಮಾಡಬಾರ್ದು. ಬಡವರು ತುಂಬ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಹೀಗೆ ನಮ್ಮ ಮಿಯ ಮಾಡ್ತಾ ಇರೋದು ಸರಿ ಇಲ್ಲ. ಮಿಯ ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ ಹೇಳಕ್ಕೆ ಹೋದ್ಕಂತಣ್ಣಯ್ಯ? ಸುಮ್ಕಿರು. ಅವನು ಗಲಾಟೆ ಮಾಡ್ತಾನೆ. ಮಾಡ್ಲಾಳು ಸುಮ್ಕಿರಲ್ಲ. ಅವತ್ತು ನಿಮ್ಗೆ ಎಷ್ಟು ಅಟ್ಟುರಿತು. ನೀವು ಸುಮ್ಮನಾದ್ರಿ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ದಾರು ಸುಮ್ಕಾದ್ರಿ. ನೀವೇ ಕಂಪ್ಲೇಂಟ್ ಕೊಡಲಿಲ್ಲ, ಏನು ಕೊಡಲಿಲ್ಲ. ನೀವು ಸುಮ್ಮನಾಗೋದಕ್ಕೆ ನಾನು ಅದಕ್ಕೆ ಸರಿಯಾಗಿ ಹೇಳ್ದೆ. ಸುಮ್ಮನಿರು. ಹಿಂಗೆ ಮಾಡೋರಿಗೆಲ್ಲ ಹಿಂಗೆ ಮಾಡಿದ್ರೇ ಮತ್ತೆ ಇವಾಗ ಇವ್ನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ನೀವು ಇಲ್ಲಿದ್ದರೆ ಮತ್ತೆ ಅವ್ರು ಬಗ್ಗೋದು. ಇಲ್ಲಾಂದ್ರೆ ನಮ್ಮದೇ ಇದಮ್ಮಂಗೆ ನಮ್ಮ ತಕ್ಕೆ ಬರಬೇಕೆಲ್ಲ ದುಡ್ಡು ಇಸ್ಕೊಂಬಕ್ಕೆ ಅಂತ ಹೇಳಿ ಅವ್ರದ್ದೇ ಒಂದು ಅವ ತೋರಿಸ್ತಾರೆ. ಮತ್ತೆ ನಮ್ಗೆ ಹಂಗೆ ಅವತ್ತು ಒಟ್ಟೂರ್ದು ಹಾಳಾಗೋಯ್ತು. ನಾವು ಅತ್ತೆ ಮತ್ತೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇದ್ದಿದ್ದು. ದೇವ್ರ ಇದ್ದಾನೆ, ಕಾಯ್ತಾನೆ, ಯಾತ್ರ ಮಾಡ್ಬೇಕು ಅದನ್ನ ಮಾಡ್ತಾನೆ. ನಮ್ಮ ಮೋಟ್ರ್ ಪಂಪ್ ಕದ್ದಿರೋದು ಅವ್ರು ಎಂಬುದು ನಮಗೆ ಚೆಂದ ಗೊತ್ತು. ನಾವು ಹಂಗಂದ್ರೂ ಸಾಕ್ಷಿ ಯಾಕೆ ಇಲ್ದಲ್ಲ, ಯಾಕೆ ಒಟ್ಟು ಪೊಲೀಸ್ ಅದು ಇದು ಅಂತ ಹೋದ್ರೆ ನಮ್ಮ ತಗ ದುಡ್ಡಿಲ್ಲ ಅಂತ ಹೇಳಿ ನಾವೇ ಅರ್ಥಗನ ಹೋಗಿ ಪಾಪ ರಂಗಕಾಯಿ ಸಾಸಿಯನ್ನ ಅವ್ರನ್ನ ಸತಿ ಸಪ್ಪನನ್ನು ಬೃಂದಮ್ಮನ್ನು ಕೇಳಿವಿ, ಕೊಟ್ಟರು, ತಗೊಂಬಂದ್ವಿ, ಬಿಟ್ವಿ. ನೋಡು ಹೆಂಗ ಒಳ್ಳೆಯವ್ರು ಇರ್ತಾರೆ. ನಮ್ಮ ದೇವ್ರ ಬಂದು ಎಲ್ಲ ಒಂದು ಕಡೆಗೆ ಇದು ಮಾಡ್ತಾನೆ. ಇವಳೇನು ಅಂದ್ಕೊಂಡಿದ್ಲು, ರುದ್ರ ನನ್ನ ತಕ್ಕೆ ಬರಬೇಕು ಬಡ್ಡಿಗೆ, ನನ್ನ ತಗೆ ದುಡ್ಡಿರೋದು, ನನ್ನ ಬಿಟ್ರೆ ಯಾರು ಬಡ್ಡಿಗೆ ದುಡ್ಡು ಕೊಡಲ್ಲ ಅಂತ ಅಂದ್ಕೊಂಡಿದ್ಲು.
ಅದಕ್ಕೆ ಸುಮ್ಮನೆ ಕಾಣ್ತಾಣಯ್ಯ ಅಂತ ಲೌಡ್ಯಾರಿಗೆಲ್ಲ ಹಂಗೆ ಹೇಳಬೇಕು. ಹಂಗೆ ಹೇಳಿದ್ರೆ ಮತ್ತೆ ಬಗ್ಗದು ಅಲ್ಲ, ಏನು ಮೆರೆದೋಗ್ತಿದ್ಲ ಹಂಗೇನೆ. ಅದಕ್ಕೆ ಮತ್ತೆ ಅವ್ರೊಬ್ರನ್ನ ಕೆಡಿಸ್ಬೇಕು ಅಂತ ಹೋದ್ರೆ ಅವ್ರನ್ನೂ ಕೆಡ್ಸಕ್ಕೆ ಇನ್ನೊಬ್ರು ಉತ್ಕೊಂಡಿರ್ತಾರೆ. ಮಗನೇ ಉಟ್ಕೊಳ್ಳೋನಲ್ಲ ಅವ್ರನ್ನ ಕೆಡ್ಸಕ್ಕೆ. ಇದಕ್ಕೆ ಮತ್ತೆ ಒಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು, ಒಬ್ಬರಿಗೆ ಹಾಳಾಗಲಿ ಅಂತ ಬಯಸ್ಬಾರ್ದು ಅಂಬೋದು. ಒಬ್ರನ್ನ ತುಳಿಯೋಕೆ ಹೋದ್ರೆ ಅವ್ರನ್ನ ತುಳಿಯೋಕೆ 100 ಜನ ಉಟ್ಕೊಂಡಿರ್ತಾರೆ. ಯಾಕೆ ಬೇಕಪ್ಪ ಸುಮ್ಮನೆ ಅತ್ತ. ಸುಮ್ಕಿರು. ಅಲ್ಲ ನಮ್ಮಂತಾರೇನೋ ನಮ್ಮ ಹಂಗೆ ಮಾಡಿದರೆ ಆ ಅಮ್ಮ ಹೆಂಗೆ ಹಚ್ಚಕ್ಕೆ ಬಿಡೋಳು ಗೊತ್ತೇ. ನೀನು ಯಾಕೆ ಹೋಗ್ತೀಯ, ನಿಮ್ಮ ಅಪ್ಪ ನಿಮ್ಮಮ್ಮ ಮಸ್ತ ಬಡ್ಡಿ ಕೊಟ್ಟವ್ರಿ, ನೀನು ಯಾಕೆ ಹೋಗ್ತೀಯ ಅಂತ ಹೇಳಿ ನಮ್ಮ ಹುಡುಗಿಗೆ ಹಂಗೆ ಹೇಳಿ ನಿಮ್ಮ ಅಪ್ಪ ನಿಮ್ಮಮ್ಮ ಮಸ್ತ ದುಡ್ಡು ಇಕ್ಕೊಂಡವ್ರು ಹೋಗಿ ಕೇಳು. ನೀನು ನಮ್ಮ ತಕ್ಕ ಸಾಲಕ್ಕೆ ಬಂದಿದೆಯಲ್ಲ ನಮ್ಮ ಹುಡುಗ ಆಟ ತಮ್ಮಕ್ಕ ಅದಕ್ಕೆ ಕೇಳೋಕೆ ಇದ್ದಂತಿ ಇದು ಟೆಂಪ ತಮ್ಮಕ್ಕಿ. ಅದಕ್ಕೇನೆ ಟೆಂಪ ತಮ್ಮಕ್ಕೆ ಕೇಳೋಕೆ ಹೋದಾಗ ದುಡ್ಡ ನಿಮ್ಮ ಅಪ್ಪ ನಿಮ್ಮಮ್ಮನೆ ಮಸ್ತಾಗಿ ಇಕ್ಕೊಂಡವ್ರು, ನೀನು ಯಾಕೆ ಬಡ್ಡಿ ದುಡ್ಡು ಬಂದಿದೆಯಾ ಇಲ್ಲಿ ಅಂತ ಹೇಳಿ ಅಯ್ಯಪ್ಪನ ಅವನು ಆನಂದನೂ ರುದ್ರ ಗಲಾಟೆ ಮಾಡೋರಂಕಿ. ನಿಮ್ಮಪ್ಪ ಇಕ್ಕೊಂಡ್ಮೇಲೆ ಇಲ್ಲಿ ಯಾಕೆ ಬಂದಿದೆಯಲ್ಲ, ನಿಮ್ಮಪ್ಪ ಇಕ್ಕೊಂಡವ್ ನಿಮ್ಮ ಮಸ್ತ ದುಡ್ಡ, ಮೊದಲಿಂದೆಲ್ಲ ಹಳೆ ಬಂಗಾರ ಐತಿ, ಹಳೇದು ಇದೈತಿ, ಬೆಳ್ಳಿ ಬಂಗಾರ ಎಲ್ಲ ಮಸ್ತ್ ಐತಿ ನಿಮ್ಮ ಮನೆಯಾಗೆ ಅಂತ ಹೇಳಿದ್ದಂತೆ. ನನಗೆ ಆವತ್ತಿನ ಸಿಟ್ಟು ಬಂದಿತ್ತು ನೋಡು. ಅದಕ್ಕೆ ಮತ್ತು ನಾನು ಇವಾಗ ಸರಿಯಾಗಿ ಹೇಳಿದ್ದು, ನಿಮ್ಮ ಅಪ್ಪ ನಿಮ್ಮಮ್ಮ ಮಸ್ತ ಬಡ್ಡಿ ಕೊಟ್ಟವ್ರು, ನೀನು ಯಾಕೆ ಹೋಗ್ತೀಯ ಅಂತ ಹೇಳಿ. ಅವ್ರು ಒಂದು ಹೇಳಿದ್ರೆ ನಾವೊಂದು ಹೇಳ್ತೀವಿ. ಅದಕ್ಕೆ ಮತ್ತು ಇವಾಗ ಸರಿಯಾಗಿ ಸುಮ್ಕಿರು. ನನಗಂಟು ಒಟ್ಟೂರ್ದು ಹಾಳಾಗೋತು. ನಂದು ಒಟ್ಟೂರ್ದಂಗೆ ಅವಳದು ಒಂದಿನ ಉರಿಯಲ್ವಿ, ಅವಳದು ಒಂದಿನ ಹಾಳಾಗಿ ಹೋಗಲ್ವಿ ಅನ್ಕೊಂತಿದ್ದಿ. ಅತ್ಲಾಗೆ ನನಗಂತೂ ಅವತ್ತು ಏನು ಮಾಡೋಣಪ್ಪ ಶಿವನೇ ದೇವ್ರೆ ಅಂತ ಬಾಯಿ ಬಡ್ಕೊಂಬಂಗಾಯ್ತು. ನಾನು ನನ್ನ ಗಂಡ ಕೈಗೆ ಬಂದಾಗ ಅಡಿಕೆ ಗಿಡ ಆಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ, ತೋರಕ್ಕೆ ದುಡ್ಡಿಲ್ಲ, ಯೋಟಂತ ಮಾಡೋಣ ನಾವು ಅಲ್ತಕ್ಕೆ ಯೋಟಂತ ಬಂಡವಾಳ ಹಾಕೋಣ ಅಂತ ಹೇಳಿ ಒಟ್ಟೂರ್ದೋಗಿತ್ತು ಹಂಗೇನು. ನಾನು ನಟ್ಟೂರ್ದಂಗೆ ಅವಳದು ಒಂದಿನ ಉರಿಯಲ್ವೇ, ಅವಳು ನನಗೆ ಬಂದಿರೋ ಹೊತ್ತು ಅವಳಿಗೆ ಒಂದಿನ ಬರಲ್ವೇ ಅಂತ ನಾನು ಅವತ್ತೇನೆ ಕಣ್ಣೀರು ಹಾಕಿದ್ದು. ಇವತ್ತು ತಟ್ಟೈತಾನ ಸೌತಿ. ನಾನು ಇನ್ನು ಸಣ್ಣ ಕೈ ಅನ್ನಿಸ್ಬೇಕು ಲೌಡಿನ. ನಾನೇನು ಅಷ್ಟಿಷ್ಟು ಕಣ್ಣೀರು ಹಾಕಲಿಲ್ಲ ಅವತ್ತು. ಅಗ್ಗಳೆಲ್ಲ ನಾನು ಕಣ್ಣೀರು ಹಾಕೊಂಡು ಮನ್ಕೆ ಕಣ್ಣೀರ ಕೈ ತೊಳೆದಿನಿ. ಒಬ್ರಿಗೆ ಕಣ್ಣೀರು ಹಾಕ್ಸಿರಿ ಅದು ಶಾಪ ತಟ್ಟಂಗಿರಲ್ಲ ಯಾರಿಗೆ ಆಗಲಿ. ಸುಮ್ಕಿರತ್ತ ಹೋಗ್ಲಿ ಅತ್ತ ಯಾಕೆ ಸುಮ್ಕಿರಪ್ಪ. ಮಾಡ್ದಾಗೆ ಮಾಡಿ ತೋರಿಸ್ಬೇಕು, ಒಂದರ್ಗೆ ಒಂದು ತೋರಿಸ್ಬೇಕು. ಇವಾಗ ನೀನು ಅಂಥ ಕಾಲ ಅಲ್ಲ ಇವಾಗ, ಸುಮ್ಕ ನೀನು ಬಿಡತ್ತ ಹೋಗ್ಲಿ ಅಂದೋಟು. ಈಗಿನ ಜನ ಏನು ಸೀಮೆ ಕಿಲೋ ದುಡ್ಡು ಇಕ್ಕೊಂಡವಳು, ಏನು ಸೀಮೆ ಕಿಲೋದು ಬಡ್ಡಿ ಕೊಡ್ತಾಳೆ ಅವಳಿಗೆ ಎದ್ರಿಕೊಂಡು ನಾವು ಕಾಪುರ ಮಾಡೋಕ್ಕೆ. ನೀನು ಸುಮ್ಮನಿರು. ಬಂದವಳು ಹಿಂಗೆ ತೆಗೆದು ಮುಟ್ಲಿ ನೋಡ ನಿನ್ನ ಸತ್ ನಮ್ಮ ಹೊಲ್ದಕ್ಕೆ. ಇವಾಗ ಮಗ ಬಂದಿರೋದೇ ಸುಧಾರಿಸಿ ಅಂದ್ಲಪ್ಪ ಅಲ್ಲ ಹುಡಿ. ಗೊತ್ತಾಗುತ್ತೆ. ನಾವೇ ಎಷ್ಟೋ ಏನ್ರಿ ಅವತ್ತು ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಯ್ತು ಅಂಬದು ನಮಗೆ ಗೊತ್ತು. ವಯಸ್ಸಿಗೆ ಬಂದಿರೋ ಮಗನ ಕಳ್ಕೊಂಡಂಗೆ ಆಗುತ್ತೆ. ವಯಸ್ಸಿಗೆ ಬಂದಿರೋ ಅಡಿಕೆ ಗಿಡಗಳು ಬಿಟ್ಟು ಹೋದ್ರೆ ಇನ್ನೇನು ಇನ್ನೊಂದು ವರ್ಷ ಹೋದ್ರೆ ಅಂಬಳಿ ಹೊಡಿತಾವೆ, ಅಲ್ಲೇ ಒಂದೊಂದು ಅಂಬಳಿ ಹೊಡ್ದಾವೆ ಅಂತ ಹೇಳಿ ನಾವು ಇನ್ನೊಂದು ವರ್ಷಕ್ಕೆ ಆಟ ಬರುತ್ತೆ ಅಂತ ಕಷ್ಟ ಬಿದ್ದು ಸಣ್ಣ ಹುಡುಗರು ನೋಡ್ಕೊಂಡಂಗೆ. ಈಗ ಇಟ್ಟು ಹುಡುಗರ್ನಿಂದ ಹಾಲು ಕುಡಿಸಿ ಬೆಳೆಸ್ತಾರಲ್ಲ ಹುಡುಗ ಮಕ್ಕಳನ್ನ, ದೊಡ್ಡವಾಗತ್ತಕ್ಕ ಸಾಕಿ ಆಮೇಲೆ ದೊಡ್ಡವಾದ್ಮೇಲೆ ಬೇರೆರಿಗೆ ಕೊಡೋಕ್ಕಾಗುತ್ತೆ. ಹಂಗೆ ಇದಾಗ್ದಂಗೆ ಆಗ್ಬಿಡ್ತು ನನಗಂತೂ. ಹೋಗು. ಎಷ್ಟು ಬೇಜಾರಾಗಿತ್ತಣ್ಣ ಕಾಂತಣ್ಣಯ್ಯ. ಅದಕ್ಕೆ ಕಣ ಸುಮ್ಮನೆ ಮಗ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ತಿಂದಿರೋದೆಲ್ಲ ನಾವು ಕಂಡರ್ತ ಬಡ್ಡಿ ತಿಂದಿರೋದೆಲ್ಲ ಸರಿಯಾಗಿ ಅವನು ಕಳೀತಾನೆ. ಗೊತ್ತಾಗುತ್ತೆ ಅವನು ಸರಿಯಾಗಿ ಬಗ್ಗಿಸ್ತಾನೆ. ಸುಮ್ಮನಿರಮ್ಮ ಈ ಸಾವಾಸ ಬೇಡ ಅಂತ ಹೇಳಿ ಹೋಗಬೇಕು. ಹಂಗೆ ಮಾಡ್ತಾರೆ. ನಾವು ಅವತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ. ಒಟ್ಟು ಯಾಕೆ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ದುಡ್ಡು ಮುಗಿತಾವೆ ಅಂತ ಹೇಳಿ ನಾವು ಅವತ್ತೇ ಅರ್ಥಕನ ಬೃಂದಮ್ಮನ ತಕ್ಕ ಹೋಗಿ ಅದೇ ರಂಗ ಕೆನ್ಸಸಿ ಅಯ್ಯಮ್ಮನ ತಕ್ಕ ಹೋಗಿ ದುಡ್ಡು ಇಸ್ಕೊಂಡು ಸಪರ್ ತಕ್ಕ ಹೋಗಿ ಅವ್ರ ಹೆಂಗನ ಕೊಟ್ಟರು. ಕೊಟ್ಟಿದ್ದಕ್ಕೆ ತಗೊಂಬಂದು ಬಿಟ್ವಿ. ಅಡಿಕೆ ಗಿಡ ಪೊಲೀಸ್ಲಿ ಬಂದವೆ, ಹಂಗೆ ಬಿಟ್ಟೋಗೋಣ ಅಂತೇಳಿ ಸಾಲ ಮಾಡಿದ್ವಿ ಮೊದಲೇ. ಅದಕ್ಕೆ ನಾನು ಅವತ್ತಂತೂ ಕಣ್ಣೀರು ಹಾಕ್ತೇ ಅನ್ಬೇಡ. ನಮ್ಮ ಮೋಟ್ರ್ ಪಂಪು ಕೇಬಲ್ ಎಲ್ಲ ಹೋದಾಗ ಎಲ್ಲ ಓದ್ವಲ್ಲಪ್ಪ ಹೆಂಗಪ್ಪ ಮಾಡೋದು ಅಂತ ನಾನಂತೂ ಬೋಲ್ ಬೇಜಾರಾಗಿದ್ದೆ. ನಾವು ಸುಮ್ಮನಾದಿ ಕೊನೆಗೆ ದೇವ್ರಮ್ಮನ ತೋರಿಸ್ತಾನೆ ಅಂತೇಳಿ. ಈಗ ಹಿಂಗೆ ನೋಡ್ರಿ ಮಗನೇ ಇವಾಗ ಸರಿಯಾಗಿದ್ದು ಮಾಡ್ತಾನೆ ಅಷ್ಟೇ. ಒಬ್ರದ್ದು ಹಾಳು ಮಾಡ್ಬೇಕು ಅಂತ ಹೋದ್ರೆ ಅವ್ರದ್ದು ಒಂದು ಹಾಳಾಗಿ ಹೋಗುತ್ತೆ. ಈಗ ಹಿಂಗೇನೆ ಯಾರಿಗಾಗಲಿ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ನಾವೀಗ ಒಳ್ಳೇದು ಮಾಡಿದರೆ ದೇವ್ರು ಇನ್ನೂ ಒಂದು ಯಾವುದೋ ಒಂದು ರೂಪದಾಗ ಒಳ್ಳೇದು ಮಾಡ್ತಾನೆ ಹೊರತು ಕೆಟ್ಟದ್ದು ಮಾಡಿದರೆ ನಮಗೂ ಯಾವುದೋ ಇನ್ನೊಂದು ರೂಪದಾಗ ಕೆಟ್ಟದಾಗುತ್ತೆ. ನಾನು ಅವತ್ತೇ ನಾನು ಅಂದ್ಕೊಂಡಿದ್ದೆ ಇವತ್ತು ದೇವರಮ್ಮನು ಇದ್ದಾನೆ, ನಿಜವಾಗ್ಲೂ ನನಗೇನು ದೇವ್ರ ಇದ್ದಾನೆ ಅನಿಸ್ತೈತಿ. ನನ್ನ ನಟ್ಟುರ್ದಂಗೆ ಅವಳದು ಒಂದಿನ ಹಾಳಾಗಿ ಹೋಗಲ್ವೇ, ಉರಿದು ಹೋಗಲ್ವೇ, ಊರಾಗೆಲ್ಲ ಬೋಟಿ ಕೊಡ್ತಾಳೆ ದೇವ್ರೆ ನಿನಗೆ ಕಾಣಲ್ವೇನಪ್ಪ ಅಂತ ನಾನು ಅವತ್ತು ಎಷ್ಟು ಕಣ್ಣೀರು ಕೈ ತೊಳೆದೆ ನಮ್ಮ ಮೋಟ್ರಿಗೆಲ್ಲ ಓದುವ ಅಂತ ಹೇಳಿ. ಇವತ್ತು ನನಗೆ ಸಂತೋಷ ಆಗ್ತೈತಿ. ತಾಡಿ ಮಗಿನ್ನ ಚಂದ ಕೈ ಅನ್ನಿಸ್ಬೇಕು ಲೌಡಿನ. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.